ಸಿಲಿಕಾನ್ ಸಿಟಿ ಜನರಿಗೆ ಉಚಿತ ಬ್ಯಾನರ್ ಭಾಗ್ಯ ಸಿಕ್ಕಿದೆ. ಬ್ಯಾನರ್ ಕಟೌಟ್ ಹಾವಳಿಕೆ ಫುಟ್ಪಾತ್ ಕೂಡ ಮುಚ್ಚಿ ಹೋಗಿದೆ. ವಿಜಯನಗರ ನಾಗರಬಾವಿಯಲ್ಲಿ ಫುಟ್ಪಾತ್ ಬಂದ್ ಆಗೋಗಿದೆ. ಈ ಬ್ಯಾನರ್ಗಳ ಹಾವಳಿಗೆ ಒಂದು ಕಡೆಯಲ್ಲಿ ತಳ್ಳೋ ಗಾಡಿ ಪೆಟ್ಟಿ ಅಂಗಡಿಗಳ ಹಾವಳಿ ಇದೆ, ಮತ್ತೊಂದು ಕಡೆಯಲ್ಲಿ ಫುಟ್ಪಾತ್ ತುಂಬ ಈ ಕಟೌಟ್ಗಳ ಹಾವಳಿ ಇದೆ. ಸೊ ಹೀಗಾಗಿ ಜನರಿಗೆ ಓಡಾಡೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಇದೆ. ಓಡಾಡುವಂತಹ ರಸ್ತೆಗೆ ಅಡ್ಡಲಾಗಿ ಕಟೌಟ್ಗಳನ್ನು ಕಟ್ಟಲಾಗಿದೆ. ಅನಧಿಕೃತವಾಗಿ ಪೆಟ್ಟಿ ಅಂಗಡಿಗಳು ಕೂಡ ಇದೆ. ಇನ್ನೊಂದು ಕಡೆಯಲ್ಲಿ ಸಾಲು ಸಾಲು ವಸ್ತುಗಳ ಮಾರಾಟ ಮಾಡುವಂತಹ ಒಂದು ಪ್ರದೇಶ ಕೂಡ ಆಗಿ ಮಾರ್ಪಟ್ಟಿದೆ. ಅದು ಫುಟ್ಪಾತ್ ಇಲ್ಲದೆ ರಸ್ತೆಯಲ್ಲೇ ಜನರು ಓಡಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸಣ್ಣ ಬ್ಯಾನರ್ಗಳನ್ನು ತೆಗೆಯೋದಕ್ಕೂ ಕೂಡ ಬಿಬಿಎಂಪಿ ಮೀನಾಮೇಷ ಎಣಿಸ್ತಾ ಇದೆ. ಹೈಕೋರ್ಟ್ ಆದೇಶ ಇದೆ ಈ ರೀತಿಯಾಗಿ ಬ್ಯಾನರ್ಗಳನ್ನು ಹಾಕೋ ಹಾಗಿಲ್ಲ ಅಂತ. ಆದರೆ ಈ ಆದೇಶಕ್ಕೂ ಕೂಡ ಕ್ಯಾರೆ ಇಲ್ಲ. ರಾಜಾರೋಷವಾಗಿ ಬ್ಯಾನರ್ಗಳನ್ನು ಈ ನಾಯಕರುಗಳು ಹಾಕ್ತಾ ಇದ್ದಾರೆ. ಗೋವಿಂದರಾಜನಗರ, ವಿಜಯನಗರ ವಿಧಾನಸಭಾ ಕ್ಷೇತ್ರಗಳ ಜನರಿಗೆ ಒಂದರ್ಥದಲ್ಲಿ ಸರ್ಕಾರ ಕೊಡುವಂತಹ ಭಾಗ್ಯಗಳ ಜೊತೆಗೆ ಇನ್ನೊಂದು ಹೊಸ ಭಾಗ್ಯ ಬಂದಿದೆ. ಅದು ಬ್ಯಾನರ್ ಭಾಗ್ಯ. ಸಂಪೂರ್ಣವಾಗಿ ರಸ್ತೆಗಳಲ್ಲೆಲ್ಲ ಕಡೆ ಬ್ಯಾನರ್ಗಳಿರುವಂಥದ್ದನ್ನು ನಾವು ನೋಡಿದ್ದೀವಿ. ಇದೀಗ ಫುಟ್ಪಾತ್ಗಳಿಗೂ ಕೂಡ ಬ್ಯಾನರ್ಗಳು ಅಡ್ಡಿ ಆಗಿರುವಂಥದ್ದು ಗಮನಿಸ್ತಾ ಇದ್ದೀರಾ. ನಾನು ನಾಗರಬಾವಿ ವಿಜಯನಗರ ಮುಖ್ಯ ರಸ್ತೆಯಲ್ಲಿರುವಂಥ ಒಂದು ಬ್ಯಾನರನ್ನು ತೋರಿಸ್ತಾ ಇದ್ದೀನಿ. ಈ ಬ್ಯಾನರ್ ವಿ ಸೋಮಣ್ಣ ಅವರು, ಕೇಂದ್ರ ಸಚಿವರಾಗಿರುವಂಥ ವಿ ಸೋಮಣ್ಣನವರ ಬರ್ತ್ಡೇಗೆ ಹಾಕಿರುವಂಥ ಒಂದು ಬ್ಯಾನರು. ಆ ಬ್ಯಾನರನ್ನು ಸಂಪೂರ್ಣವಾಗಿ ಇರುವಂಥದ್ದು ಪಾದಚಾರಿ ಮಾರ್ಗ. ಗಮನಿಸ್ತಾ ಇದ್ದೀರಾ ನೀವು, ಕೆಳಭಾಗದಲ್ಲಿರುವಂಥದ್ದು ಪಾದಚಾರಿ ಮಾರ್ಗ. ಈ ಪಾದಚಾರಿ ಮಾರ್ಗಗಳಲ್ಲಿ ಆಲ್ರೆಡಿ ಇಂಥ ವಸ್ತುಗಳನ್ನೆಲ್ಲ ಇಟ್ಕೊಂಡು ಆಲ್ರೆಡಿ ಎಕ್ವೈರ್ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಒಂದು ತಳ್ಳೋ ಗಾಡಿ ಇವೆಲ್ಲವುಗಳನ್ನು ಹಾಕಿಬಿಟ್ಟಿದ್ದಾರೆ. ಜೊತೆಗೆ ನಡೆದಾಡೋದಕ್ಕಿರುವಂಥ ಜಾಗಗಳಲ್ಲೂ ಕೂಡ ಈ ಥರದ ಬ್ಯಾನರ್ಗಳನ್ನು ಹಾಕುವಂಥ ಕೆಲಸಗಳನ್ನು, ಈ ಥರದ ಕಟೌಟ್ಗಳನ್ನು ಹಾಕೋದಕ್ಕೆ ಬಳಸ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಇದ್ರ ನಡುವೆ ತೂರ್ಕೊಂಡು ಹೋಗುವಂಥ ಪರಿಸ್ಥಿತಿಯಲ್ಲಿ ಸದ್ಯ ಜನ ಇದ್ದಾರೆ. ಈ ಕಡೆ ಹೋದರೆ ಇವ್ರದ್ದು ಶಾಪ್ ಇದೆ, ಅವರು ಕೂಡ ಶಾಪನ್ನು ಫುಟ್ಪಾತ್ ಮೇಲೆ ಇಟ್ಟಿದ್ದಾರೆ. ಇದು ಸದ್ಯ ಗೋವಿಂದರಾಜನಗರದಲ್ಲಿ ಕಾರಣ ಬರ್ತಿರುವಂಥ ದೃಶ್ಯಗಳು ನೋಡಿ. ಅಲ್ಲೊಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ನಡು ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕು. ಅವ್ರಿಗೇನಾದರೂ ಅಪಾಯ ಆದರೂ ಆಯಿತು ಅಂತಾದರೆ, ನಾಳೆ ಅವ್ರಿಗೇನಾದ್ರು ತೊಂದರೆ ಆಯಿತು ಅಂತ ಅಂದರೆ, ಯಾವುದಾದ್ರೂ ವಾಹನ ಅವ್ರನ್ನ ಗುದ್ದಿತ್ತು, ಅವ್ರ ಮೇಲೆ ಡಿಕ್ಕಿ ಹೊಡಿತು ಅಂತಂದರೆ ಯಾರು ಹೊಣೆ ಆಗ್ತಾರೆ? ಸದ್ಯ ವಿಧಾನಸಭಾ ಕ್ಷೇತ್ರಗಳು, ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು. ಒಂದು ಕಡೆ ಬಿಬಿಎಂಪಿ ಪ್ರತಿ 3ನೇ ಶನಿವಾರ 4ನೇ ಶನಿವಾರ ನಾವು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಈ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಯಾವುದೇ ರೀತಿಯಾದಂಥ ಫುಟ್ಪಾತ್ ತೆರವು ಕಾರ್ಯಾಚರಣೆಯೂ ಇಲ್ಲ, ಫುಟ್ಪಾತ್ಗೆ ಯಾವುದು ಅಡ್ಡಿಯೂ ಆಗೋದಿಲ್ಲ. ಅದಕ್ಕೆ ರಾಜಾರೋಷವಾಗಿ ಒಂದಿಷ್ಟು ರಾಜಕಾರಣಿಗಳ ಇದು ಕಟೌಟು, ಫ್ರೇಮ್ಗಳು ಇವೆಲ್ಲವುಗಳು ಕೂಡ ಫುಟ್ಪಾತ್ ಮೇಲೆ ಇರುವಂಥದ್ದು ಸದ್ಯ ನಮಗೆ ಕಾಣಿಸ್ತಾ ಇರುವಂಥದ್ದು. ಸದ್ಯ ಈ ಒಂದು ಕಳಕಳಿಯನ್ನು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಾಕಷ್ಟು ಜನ ಅದನ್ನು ವಿಡಿಯೋ ಮಾಡಿ ಹಾಕಿದ್ದಾರೆ. ಅದನ್ನು ವೈರಲ್ ಕೂಡ ಆಗಿದೆ, ಜನ ಉಗೀತಾ ಇದ್ದಾರೆ. ಆದರೆ ಈ ರಾಜಕಾರಣಿಗಳಿಗೆ ತಮ್ಮ ಶೋಕಿಯನ್ನು ತೋರಿಸ್ಕೋಬೇಕು, ತಮ್ಮ ಬರ್ತ್ಡೇ ಪೋಸ್ಟರ್ಗಳನ್ನು ಹಾಕೋಬೇಕು, ಕಟೌಟ್ಗಳನ್ನು ಹಾಕೋಬೇಕು. ಈ ಒಂದು ಕಾರಣಕ್ಕೋಸ್ಕರ ಸದ್ಯ ಇದು ನಾಗರಬಾವಿ ರಸ್ತೆಯಲ್ಲಿರುವಂಥ ದೃಶ್ಯಗಳು. ಇದರ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಮೌನ ಯಾಕೆ ಅನ್ನುವಂಥ ಸದ್ಯ ನಮ್ಮನ್ನು ಅನುಮಾನವನ್ನು ಮೂಡಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.